ಸರ್ ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಕುಮಾರ್ ಅಂತ. ಓಕೆ ಸರ್, ಇವಾಗ ರಾಜಕೀಯದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ, ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಈ ವಿಚಾರದ ಬಗ್ಗೆ ಮಠಾಧೀಶರು ಅಥವಾ ಸ್ವಾಮೀಜಿಗಳು ಮಾತನಾಡೋದು ಸರಿನಾ ತಪ್ಪ? ಸರಿ ಇಲ್ಲ. ಯಾಕೆ? ಯಾಕೆಂದರೆ ಅವರು ಗುರುಗಳು ಮಠಾಧೀಶರು ಬಂದಂಥ ಭಕ್ತಾದಿಗಳಿಗೆ ಒಂದು ಸಂದೇಶ ಕೊಟ್ಕೊಂಡು ಹೋಗ್ಬೇಕೇ ವಿನಃ ರಾಜಕೀಯವಾಗಿ ಬರಬಾರ್ದು. ರಾಜಕೀಯವಾಗಿ ಮಾತಾಡೋಕ್ಕೆ ಅದಕ್ಕೆ ಜನರು ಶಾಸಕರನ್ನ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಆಯ್ಕೆ ಮಾಡಿರ್ತಾರೆ. ಆದರೆ ಈಗ ರಾಜ್ಯದಲ್ಲಿ DK ಶಿವಕುಮಾರ್ಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಓಕೆ, ಇವಾಗ ಪ್ರತಿಯೊಂದು ಸ್ವಾಮೀಜಿಗಳು ಹೇಳೋದೇನು ಅಂದರೆ ನಮ್ಮ ಸಮಾಜದವರು ಮುಖ್ಯಮಂತ್ರಿ ಆಗಬೇಕು. ಅಲ್ಲ, ಒಂದೇ ಸಮಾಜ ಓಟ್ ಹಾಕಲಿಲ್ಲ, ಎಲ್ಲ ಸಮಾಜನೂ ಓಟ್ ಹಾಕಿದೆ. ಹಾಗಾಗಿ ಇಲ್ಲಿ ಜಾತಿ ವಿಚಾರ ಬರಬಾರ್ದು. ನಿಮ್ಗೆ ಸರಿ ಅನ್ನಿಸ್ತಾ ಇಲ್ಲ? ಸರಿ ಅನ್ನಿಸ್ತಾ ಇಲ್ಲ. ಓಕೆ, ಇನ್ನು ತುಂಬ ವಿಚಾರ ಹೇಳಬೇಕು ಅಂತಂದರೆ ಮೊದಲಿಂದಲೂ ಕೂಡ ಮಠಾಧೀಶರು ಬಂದಿದ್ದಾರೆ, ಮಠಾಧೀಶರು ಚುನಾವಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾವುದೋ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರು ಏನಾದರೂ ಒಂದು ಸಾಧನೆ ಮಾಡಬೇಕು, ಬೇರೆಯವರಿಗೆ ಶಿಕ್ಷಣ ಕೊಡಬೇಕು ಅಂತಂದ್ರೆ ರಾಜಕೀಯ ಬೇಕು, ಅವನ ಕಾರಣಕ್ಕೆ ರಾಜಕೀಯಕ್ಕೆ ಬರಲೇಬೇಕು ಅಂತಾರೆ ಅವರು. ಅಲ್ಲ, ಆ ಥರ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ. ಆದ್ರೂ ಮಠಾಧೀಶರಾಗಲಿ ಇದಾಗಲಿ ಗುರುಗಳಾಗಲಿ ಯಾರು ಈ ರಾಜಕೀಯ ವಿಚಾರನ ಮಾತಾಡಬಾರ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಹನುಮಂತರಾಜು. ಓಕೆ ಸರ್, ಅವ್ರಿಗೆ ಕೇಳಿದ ಪ್ರಶ್ನೆನೇ, ಮಠಾಧೀಶರು ರಾಜಕಾರಣಕ್ಕೆ ಬರ್ಬಹುದಾ ಅಥವಾ ರಾಜಕಾರಣದ ಬಗ್ಗೆ ಮಾತನಾಡ್ಬೋದಾ ಅಂತ? ಮೇಡಮ್, ಯಾವುದೇ ಕಾರಣಕ್ಕೂ ಮಠಾಧೀಶರು ರಾಜಕೀಯಕ್ಕೆ ಎಂಟ್ರಿಫೇರ್ ಆಗಬಾರ್ದು. ಯಾಕೆ ಆಗಬಾರ್ದು ಅಂತ ಇದೇ ಹಿಂದೆ ಕುಮಾರಸ್ವಾಮಿ CM ಆದಾಗ ಅವ್ರನ್ನ ಕೆಳಗಡೆ ಇಳಿಸಿದಾಗ ಇದೇ ಯಾರೇ ಸ್ವಾಮೀಜಿಗಳು ಆಗಲಿ ಈ ಎಲ್ಲ ಸ್ವಾಮೀಜಿಗಳು ಯಾರೋ ಒಬ್ಬರು ಬಂದು ಕುಮಾರಸ್ವಾಮಿ ಬಗ್ಗೆ ಮಾತಾಡಲಿಲ್ಲ. ಅವರು ಒಬ್ಬರು ಗೌಡ್ರಾಗಿ ಅದೇ ಗೌಡ್ರ ಸಮಾಜದವ್ರು ಇವತ್ತು DK ಶಿವಕುಮಾರ್ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಅದೇ ಹೊತ್ತು ಇವರು HD ಕುಮಾರಸ್ವಾಮಿ ಅವರು ಕೆಳಗಡೆ ಇಳಿಸಿದಾಗ ಯಾವುದೇ ಸ್ವಾಮೀಜಿಗಳು ಮಠಾಧೀಶರು ಯಾರೂ ಬಂದಿಲ್ಲ. ಆಮೇಲೆ ಯಾವುದೇ ಶಾಸಕರು ಒಬ್ಬರೇ ಎಲ್ಲ ಕ್ಯಾಸ್ಟ್ ಅವರು ಓಟ್ ಹಾಕಿರ್ತಾರೆ. ಇಲ್ಲಿ CM ಆಗಬೇಕು ಅಂದರೆ ಎಲ್ಲ ಮಠದವರು ಮಾತಾಡಬಾರ್ದು. ಯಾಕೆಂದರೆ ಒಬ್ಬರೇ ಓಟ್ ಹಾಕಿರಲ್ಲ, ಎಲ್ಲ ಸಮಾಜದವರು ಓಟ್ ಹಾಕಿರ್ತಾರೆ. ಆ ಓಟ್ ಹಾಕಿದಂದಾಗ ಸ್ವಾಮೀಜಿಗಳು ಗುರುಗಳು ಅಂದರೆ ಅವರು ಈ ಶಿಕ್ಷಣ ಕ್ಷೇತ್ರ ಮತ್ತು ಆ ಕ್ಷೇತ್ರಗಳಲ್ಲಿ ಮಾತ್ರ ಅವ್ರು ಬ್ಯುಸಿ ಇರಬೇಕು. ಅವ್ರು ನೋಡೋದು ಈಗ ಎಲ್ಲ ಮಠದವರು ಅವ್ರಾಗಬೇಕು ಇವ್ರಾಗ ಅದು ಫಸ್ಟು ತೆಗಿಬೇಕು ಮೇಡಮ್. ಮಠಾಧೀಶರು ಆ ಮಠದಲ್ಲಿ ಕಾವಿ ಎಲ್ಲ ಬಿಚ್ಚಿಕ್ಬಿಟ್ಟು ಬಂದು ರಾಜಕೀಯ ಮಾಡಿದ್ರೆ ಅದು ಕರೆಕ್ಟಾಗಿರುತ್ತೆ, ಇಲ್ಲಾಂದರೆ ಮಾಡಬಾರ್ದು ಅದು. ಓಕೆ, ಎಲ್ಲ ಒಂದು ಕಡೆ ಶಿಕ್ಷಣದಲ್ಲಿ ಅಥವಾ ಶಿಕ್ಷಣ ಕ್ಷೇತ್ರವನ್ನು ನೋಡ್ಕೊಳ್ಬೇಕು ಅಂದರೆ ರಾಜಕಾರಣಿಗಳು ಕೂಡ ಸಪೋರ್ಟಿಗೆ ಬೇಕು, ಆ ಒಂದು ಕಾರಣಕ್ಕೆ ಮಾತಾಡ್ತಾರೆ. ನೋಡಿ ಮೇಡಮ್, ಶಿಕ್ಷಣ ಇಲಾಖೆಯಲ್ಲಿ ಈಗ ಎಲ್ಲ MLAಗಳು ಮಿನಿಸ್ಟ್ರುಗಳು ಎಷ್ಟು ಜನ ಇದ್ದಾರೆ, ಎಲ್ಲರದು ಒಂದೊಂದು ಕಾಲೇಜ್ಗಳಿದೆ. ಯಾರೇ ಬಡ ಮಕ್ಕಳಿಗೆ ಆಗಲಿ ಫ್ರೀ ಸೀಟ್ ಕೊಡೋದಾಗಲಿ ಆ ಮಠಾಧೀಶರು ಹೇಳ್ತಾರೆ ಅಂದ್ಬಿಟ್ಟು ಒಂದು ಫ್ರೀ ಸೀಟ್ ಯಾರೂ ಕೊಡೋಲ್ಲ. ಅವ್ರು ಅದಕ್ಕೆ ಅಮೌಂಟ್ ಏನಿದೆ ಅದು ಅಮೌಂಟ್ ಕಟ್ಟಿಸ್ಕೊಂಡೆ ನಾವು ಸಮಾಜನ ಬೆಳೆಸಬೇಕು ಅಂತ ಮಾಡ್ತಿದ್ದಾರೆ. ಯಾರೇ ಒಬ್ಬ ಬಡ ವಿದ್ಯಾರ್ಥಿಗಳಿಗೆ ಒಂದು ಡಾಕ್ಟರ್ ಸೀಟ್ ಆಗಲಿ ಇಂಜಿನಿಯರ್ ಸೀಟಾಗಿ ಫ್ರೀಯಾಗಿ ಇವತ್ತಿನವರೆಗೂ ಕೊಟ್ಟಿಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರ್ ನಿಮ್ಮ ಹೆಸರು? ಸರ್ ಗಂಗರೇವಣ್ಣ ಅಂತ ಮೇಡಮ್. ಓಕೆ, ರಾಜಕಾರಣದ ಬಗ್ಗೆ ಮಾತನಾಡಲಿಕ್ಕೆ ಹಕ್ಕಿದೆಯೋ ಇಲ್ವೋ ಮಠಾಧೀಶರಿಗೆ? ಖಂಡಿತ ಇಲ್ಲ. ಯಾಕೆ? ಯಾಕೆಂದರೆ ಅವರು ಮಠಾಧೀಶರು ಅಂತಂದರೆ ಧಾರ್ಮಿಕದ್ರ ಬಗ್ಗೆ ಚಿಂತನೆ ಮಾಡಿ ದೇಶಕ್ಕೆ ಶಾಂತಿ ಒಂದು ನೆಲೆಸೋವಂಥ ಕಾರ್ಯಕ್ರಮ ಮಾಡುವಂಥದ್ದೇ ಮಠಾಧೀಶರ ಕಾರ್ಯಕ್ರಮ. ಅದರಲ್ಲಿ ಇವರು ರಾಜಕಾರಣ ಮಾಡಬೇಕು ಅಂತಂದರೆ ಯಾವುದೋ ಒಂದು ಜಾತಿಗೋ ಇನ್ನೊಂದಕ್ಕೋ ಮೀಸಲಾಗಿರಬಾರ್ದು, ಎಲ್ರಿಗೂ ಸಮನಾಗಿರಬೇಕು. ಇವ್ರ ಪಕ್ಷದವ್ರು ಬಂದಾಗ ಇವ್ರಿಗೆ ಹೇಳೋದು, ಅವ್ರ ಪಕ್ಷ ಬಂದಾಗ ಅವ್ರಿಗೆ ಹೇಳೋದು, ಆ ಥರ ಇರಬಾರ್ದು. ಅವ್ರದ್ದು ಇದ್ದರೆ ಗುರುಗಳು ಅಂತಂದರೆ ಒಬ್ಬರೇ ಸತ್ಯ ಅದು ನೋಡಿಕೊಂಡು ಸತ್ಯದ ಬಗ್ಗೆನೇ ಅವ್ರಿಗೆ ಒಲವು ತೋರಿಸ್ಕೊಂಡು ಧಾರ್ಮಿಕದ ಬಗ್ಗೆನೇ ಚಿಂತನೆ ಮಾಡುವಂಥದ್ದು ಮಠಾಧೀಶರ ಕಾರ್ಯ ಆಗಿರ್ತದೆ ಹೊರತು ರಾಜಕೀಯದ ಬಗ್ಗೆ ಇಲ್ಲ. ರಾಜಕೀಯದ ಬಗ್ಗೆ ಹೇಳಬೇಕು ಅಂತಂದರೆ ರಾಜಕೀಯ ಬೇಕೇ ಬೇಕು ಸಂಸ್ಥೆಗಳಿಗೆ ಅಂತ ಅಂದಾಗ ಅವ್ರಿಗೆ ಹಿನ್ನೆಲೆ ಈಗಿದ್ದು ಬೆಂಗಾಲಾಗಿದ್ದು ಮಾಡಬೇಕು ಹೊರತು ಓಪನಾಗೆ ಬಂದು ಇಂಥವ್ರಿಗೆ ಮುಖ್ಯಮಂತ್ರಿ ಮಾಡಿ ಇಂಥವ್ರನ್ನೇ ಉಪಮುಖ್ಯಮಂತ್ರಿ ಮಾಡಿ ಅಂತ ಅವ್ರು ಯಾರಿಗೂ ಕೂಡ ಇಂಟರ್ಫಿಯರ್ ಆಗೋದು ನಮ್ಮ ಅನಿಸಿಕೆ ಸರಿ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಈಗ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರಿಸಿ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ, ಮಠಾಧೀಶರ ಬಾಯಲ್ಲೇ ಕೇಳಿಬರ್ತಾ ಇದೆ. ಅವರು ಕೆಲವ್ರಿಗೆ ಅಭಿಪ್ರಾಯಗಳು ಈಗ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ತುಂಬ ಅರ್ತಿದ್ದಾರೆ, ಫೈನಾನ್ಸಿಯಲಿ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವರು ಅನುಭವ ಚೆನ್ನಾಗಿದೆ, ಅವರು ಇರಲಿ ಅಂತ ಅಂದ್ಕೊಂತೀವಿ. ಆಮೇಲೆ ಜೊತೆಗೆ DK ಶಿವಕುಮಾರ್ ಏನಂತ ಇದೇನಲ್ಲ, ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಲಿ ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ಸೊ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಅಂದರೆ ಈಗ ಈ ಸರಿ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರೆದಿದ್ದು ನೆಕ್ಸ್ಟು 2028ಕ್ಕೆ ಚುನಾವಣೆ ಬಂದಾಗ ಸರ್ವಾನುಮತದಿಂದ ಕಾಂಗ್ರೆಸ್ ಗೆದ್ದಾಗ 5 ವರ್ಷವೂ ಕೂಡ DK ಸಾಹೇಬರು CM ಆಗಲಿ ಅಂತ ನಮ್ಮ ಆಶ್ವಾಸನೆ. ಮತ್ತು ನಾನು ಮಾಗಡಿ ಮುನ್ಸಿಪಲ್ ಎಕ್ಸ್ ಪ್ರೆಸಿಡೆಂಟು. ಹಂಗಾಗಿರೋದ್ರಿಂದ ಎಲ್ಲರೂ
ಪಕ್ಷದಲ್ಲಿ ಎಲ್ಲರೂ ಬೇಕು, DK ಸಾಹೇಬರು ಅಂತರೂ ಬೇಕು, ಸಿದ್ದರಾಮಣ್ಣ ಅಂತರೂ ಬೇಕು, ಎಲ್ಲರೂ ಇದ್ದು ರಾಜ್ಯನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದೇ ಒಂದು ನಮ್ಮ ಸಾರ್ವಜನಿಕವಾಗಿ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.